ಜನಾಹ ತವ ಈಹಿತಂ ನಂದಂತಿ ಅಂತ ಒಂದು ವಾಕ್ಯ ಪ್ರಯೋಗ. ಭಾಗವತದ 1ನೇ ಸ್ಕಂದದ 8ನೇ ಅಧ್ಯಾಯದ 39ನೇ ಶ್ಲೋಕ. ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಹ ಅಂತ ಪೂರ್ಣ ಪ್ರಯೋಗ. ಅಲ್ಲಿ ಶ್ರವಣ ಮಾಡುವುದು, ಹಾಡುವುದು, ವರ್ಣಿಸುವುದು, ನೆನಪಿಸಿಕೊಳ್ಳುವುದು ಅನ್ನೋದೆಲ್ಲ ನಾವು ಸಕರ್ಮಕ ಅಂತ ಅದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆಲ್ಲದಕ್ಕೂ ಒಂದೊಂದು ಕರ್ಮ ಇದೆ. ಲೀಲೆಯನ್ನು ಶ್ರವಣ ಮಾಡ್ತಾನೆ, ಅದನ್ನು ಹಾಡ್ತಾನೆ, ಅದನ್ನು ವರ್ಣಿಸ್ತಾನೆ, ಅದನ್ನು ನೆನಪು ಮಾಡ್ಕೊಳ್ತಾನೆ ಅಂತ. ಆದರೆ ಲೀಲೆಯನ್ನು ನಂದಂತಿ ಹೇಗೆ, ಭಗವಂತನ ಲೀಲೆ ಅಥವಾ ಅವನ ಈಹಿತ, ಅವನ ಮಹಿಮೆ, ಅದನ್ನು ನಂದಂತಿ ಹೇಗೆ ಅಂತ ನಮಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆದರೆ ಅಲ್ಲಿ ಪ್ರಯೋಗ ಮಾಡಿರುವುದಂತೂ ಹೌದು. ಇದನ್ನೂ ಕೂಡ ಇವತ್ತಿನ ಕೋಶದಲ್ಲಿ ಈ ನಂದಂತಿ ಅಂತ ಅನ್ನೋದನ್ನು ಕೂಡ ಅಕರ್ಮಕವಾಗಿಯೇ ಪಠಿಸಿರ್ತಾರೆ. ಅದಕ್ಕೆ ನಾವು ಅದನ್ನು ಏನು ಮಾಡಬೇಕು ಅಂತ ನಮಗೊಂದು ಜಿಜ್ಞಾಸೆ ಬಂದರೆ, ಇಂಗ್ಲಿಷ್ನಲ್ಲಿ ಎಂಜಾಯ್ ಅನ್ನೋ ಶಬ್ದ ಇದೆಯಲ್ಲ, ಆ ಶಬ್ದಕ್ಕನುಸಾರವಾಗಿ ಇದನ್ನು ನಾವು ತಿಳ್ಕೋಬೇಕು. ಇಂಗ್ಲಿಷಿನಂತೆ ಇದನ್ನು ತಿಳ್ಕೋಬೇಕು ಅಂತ ಅರ್ಥ ಅಲ್ಲ. ನಮ್ಗೆ ಇಂಗ್ಲಿಷ್ನಲ್ಲಿ ಆ ಶಬ್ದದ ಪರಿಚಯ ಇರೋದ್ರಿಂದ ಆ ಥರ ಹೇಳಿದೆ ಅಷ್ಟೆ. ಎಂಜಾಯ್ ಅಂತ ಅನ್ನೋದು ಸಕರ್ಮಕ ಧಾತು, ಅವರಲ್ಲಿ ಟ್ರಾನ್ಸಿಟಿವ್ ಧಾತು. ಅದಕ್ಕೆ ರಿಸೀವ್ ಪ್ಲೆಷರ್ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಸಮಥಿಂಗ್ ಅಂತ ಅನ್ನೋದ್ರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಸಂತೋಷವನ್ನು, ತೃಪ್ತಿಯನ್ನು ಯಾವುದಾದ್ರು ಒಂದು ವಸ್ತುವಿನಿಂದ ಪಡೆಯುವುದು. ನಿಂದ ಅಂತನ್ನುವುದು ಆ ಎಂಜಾಯ್ ಅಂತ ಅನ್ನೋದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಎಂಜಾಯ್ ಯುವರ್ ಹಾಲಿಡೇಸ್, ನಿನ್ನ ರಜಾದಿನಗಳನ್ನು ಆನಂದಿಸು ಅಂತ ಅದಕ್ಕೆ ಅರ್ಥ ಆಗ್ತದೆ. ಹೀಗೆ ಟ್ರಾನ್ಸಿಟಿವ್ ಪ್ರಯೋಗ. ಎಂಜಾಯ್ ಗುಡ್ ಹೆಲ್ತ್, ಒಂದು ಒಳ್ಳೆಯ ಆರೋಗ್ಯವನ್ನು ಹೊಂದಿದ್ದಾನೆ ಅಂತಿಗೆಲ್ಲ ಅರ್ಥ. ಕೆಲವು ಕಡೆ ಇಂಟ್ರಾನ್ಸಿಟಿವ್ ಆಗಿಯೂ ಅದು ಬಳಕೆಯಲ್ಲಿದೆ, ಅದು ಗೊತ್ತಿರಬೇಕು ನಮಗೆ. ಐ ಎಂಜಾಯ್ಡ್ ಎ ಲಾಟ್, ನಾನು ತುಂಬ ಸಂತೋಷಪಟ್ಟೆ. ಅಲ್ಲಿ ಕರ್ಮ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಆದ್ದರಿಂದ ಅದು ಇಂಟ್ರಾನ್ಸಿಟಿವ್ ಆಗಿಯೂ ಬಳಕೆ ಕಾಣ್ತದೆ ಆ ಶಬ್ದ. ಟ್ರಾನ್ಸಿಟಿವ್ ಆಗಿಯೂ, ಸಕರ್ಮಕವಾಗಿಯೂ ಅಕರ್ಮಕವಾಗಿಯೂ ಬಳಕೆ ಕಾಣುತ್ತದೆ. ಆದರೆ ನಮ್ಮ ಇಂಗ್ಲಿಷಿನಲ್ಲಿ ಅದನ್ನು ಹೀಗೆ ಸಕರ್ಮಕವಾಗಿಯೂ ಬಳಕೆ ಕಾಣ್ತದೆ, ಅಕರ್ಮಕವಾಗಿಯೂ ಬಳಕೆ ಕಾಣುತ್ತದೆ ಅಂತನೆಲ್ಲ ಪ್ರಯೋಗಗಳ ಸಮೇತ ಅವರು ತೋರಿಸಿರ್ತಾರೆ. ಆದರೆ ನಮ್ಮ ಕೋಶಗಳಲ್ಲಿ ನಾವು ಅಷ್ಟೆಲ್ಲ ವರ್ಕ್ ಮಾಡಿಲ್ಲ ಇನ್ನು. ಯಾರು ಮಾಡಿರಬಹುದು, ಹೆಚ್ಚು ಇನ್ನೂ ಮಾಡಬೇಕು ಅಂತ ನನ್ನ ತಾತ್ಪರ್ಯ ಅಷ್ಟೆ. ಆದ್ರಿಂದ ಇಲ್ಲಿ ತವ ಈಹಿತಂ ಜನಾಹ ನಂದಂತಿ ಅಂದರೆ ದೇ ಎಂಜಾಯ್ ಅಂತ ಅರ್ಥ. ಯಾಕಂದ್ರೆ ಅಲ್ಲಿ ಕೋಶದಲ್ಲಿ ಬಂದಿದೆ ಈಗಾಗಲೇ ಐ ಎಂಜಾಯ್ ಡ್ಯಾನ್ಸಿಂಗ್ ಅಂತ ಒಂದು ಕ್ರಿಯಾಪದ ಬಂದಿದೆ. ಐ ಎಂಜಾಯ್ ಡ್ಯಾನ್ಸಿಂಗ್, ನಾನು ಡ್ಯಾನ್ಸ್ ಮಾಡುವುದನ್ನು ಇಷ್ಟಪಡ್ತೇನೆ ಅಂತ, ಎಂಜಾಯ್ ಮಾಡ್ತೇನೆ ಅಂತ. ನಾನು ಡ್ಯಾನ್ಸ್ ಮಾಡೋದು ಆಗ್ಬೋದು, ಇನ್ನೊಬ್ರು ಡ್ಯಾನ್ಸ್ ಮಾಡೋದು ಕೂಡ ಆಗ್ಬೋದು ಅಂತ ಹೀಗೆ ಅದು ಪ್ರಯೋಗ ಇದೆ. ಆದ್ದರಿಂದ ಎಂಜಾಯ್ ಅನ್ನೋ ಅನುಸಾರವಾಗಿ ಇದನ್ನು ಕೂಡ ಅರ್ಥ ಮಾಡ್ಕೊಂಡ್ರೆ ಇದು ಹೇಗೆ ಸಕರ್ಮಕ ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಮತ್ತೆ ಎಂಜಾಯ್ ಅನ್ನೋದು ಹೇಗೆ ಸಕರ್ಮಕ ಮತ್ತು ಅಕರ್ಮಕ ಎರಡೂ ಇದೆಯೋ ಹಾಗೆ ನಂದಂತಿ ಅಂತ ಅನ್ನೋದು ಕೂಡ ಸಕರ್ಮಕವೂ ಅಕರ್ಮಕವೂ ಎರಡೂ ಆಗಬಹುದು ಅನ್ನೋದು ನಮ್ಗೆ ಗೊತ್ತಿರಬೇಕು.